ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ಸೊಸೈಟಿಯಲ್ಲಿ ಹೈಯೆಸ್ಟ್ ಕಂಡು ಬರುವಂಥ ಸಮಸ್ಯೆ ಯಾವುದು ಅಂತ ಕೇಳಿದ್ರೆ ಡಯಾಬಿಟಿಸ್ ಮೆಲೈಟಿಸ್. ನಿಮಗೆಲ್ಲ ಗೊತ್ತು. ಸಕ್ಕರೆ ಕಾಯಿಲೆ ಮತ್ತು BP ಕಾಯಿಲೆ ಏನಿದೆ ನಮ್ಮಲ್ಲಿ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಅದು ಎಸ್ಪೆಷಲಿ ಡಯಾಬಿಟಿಸ್ ಏನಿದೆ, ಇಂಡಿಯಾ ಇಸ್ ದ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್. ಸೊ ಹಾಗಾಗಿ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಕೂಡ ತುಂಬ ಜಾಸ್ತಿ ಕಂಡು ಬರುತ್ತೆ. ಇಷ್ಟೆಲ್ಲ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೂ ಕೂಡ ಡಯಾಬಿಟಿಸನ್ನು ಕರೆಕ್ಟಾಗಿ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಜನರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಷ್ಟೋ ಜನರಲ್ಲಿ ನಾವು ನೋಡುವಾಗ ವೆರಿ ಅರ್ಲಿ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಸ್ಟಾರ್ಟ್ ಆಗಿ ಒಂದೆರಡು ವರ್ಷದಲ್ಲೇ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಎಷ್ಟೋ ಜನರಲ್ಲಿ ಕಂಡು ಬರ್ತಾ ಇದೆ. ಸೊ ಡಯಾಬಿಟಿಕ್ ಕಾಂಪ್ಲಿಕೇಶನ್ ಅಂತ ಹೇಳಿದ ಕೂಡಲೇ ತುಂಬ ಜನರೇನು ಪಾದ ಉರಿ ಬರ್ಬೋದು, ಡಯಾಬಿಟಿಕ್ ನ್ಯೂರೋಪತಿ ಅಂತ ನಾವು ಏನು ಹೇಳ್ತೀವಿ, ಅಥವಾ ಕಿಡ್ನಿ ಸಮಸ್ಯೆಗಳು ಬರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಅಂತ ನಾವೇನು ಹೇಳ್ತೀವಿ. ಸೊ ಅಷ್ಟೇ ಇದೆ ಅಂತ ಅಂದ್ಕೊಂಡಿದ್ದಾರೆ. ಹಾಗಲ್ಲ. ಒಂದು ಡಯಾಬಿಟಿಕ್ ಪೇಷಂಟಿಗೆ ಬಾಕಿ ಯಾವುದೇ ಕಾಯಿಲೆಗಳು ಬರಲಿ, ಅದರಿಂದ ರಿಕವರಿ ಆಗಲಿಕ್ಕೆ ತುಂಬ ಕಷ್ಟ ಆ್ಯಕ್ಚುಲಿ. ಬಿಕಾಸ್ ಆ ಡಯಾಬಿಟಿಸ್ ಏನಿದೆ, ಏನೇ ಕಾಯಿಲೆ ಇದ್ದರೂ ಕೂಡ ಅದರಿಂದ ರಿಕವರಿಯನ್ನು ಅದು ತುಂಬ ಸ್ಲೋ ಡೌನ್ ಮಾಡುತ್ತೆ. ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಏನಿದೆ ಅದು ಕರೆಕ್ಟಾಗಿ ನಾವು ಕಂಟ್ರೋಲ್ ಮಾಡಲೇಬೇಕು. ಡಯಾಬಿಟಿಕ್ ಪೇಷಂಟ್ಸಿಗೆ ಹಾರ್ಟಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಎಷ್ಟೋ ಈಗ ಆಗುವಂಥ ಹಾರ್ಟ್ ಅಟ್ಯಾಕ್ಗಳು ನಾವು ನೋಡಿದರೆ ತುಂಬ ಹೈಯೆಸ್ಟ್ ಡೆತ್ ಆಗೋದು ಯಾವುದರಿಂದ? ಹಾರ್ಟ್ ಅಟ್ಯಾಕ್. ಎಷ್ಟೋ ಜನ ನಾವು ನೋಡ್ತೀವಿ ಸಡನ್ ಹೆಲ್ತಿಯಾಗಿರ್ತಾರೆ, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ಸೊ ಆ ಹಾರ್ಟ್ ಅಟ್ಯಾಕ್ ಬಂದವ್ರದ್ದು ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡಿದರೆ ಅದರಲ್ಲಿ ಮ್ಯಾಕ್ಸಿಮಮ್ ಜನರಿಗೆ ಡಯಾಬಿಟಿಸ್ನ ಪ್ರಾಬ್ಲಮ್ ಇದೆ. ಈಗ ಕೋವಿಡ್ ಆಯಿತು. ಕೋವಿಡಲ್ಲಿ ಯಾರಾದರೂ ಡೆತ್ ಆಗಿದೆ ಅವರಲ್ಲಿ ಕೂಡ ಹೈಯೆಸ್ಟ್ ಒಂದು ಗ್ರೇಟ್ ಪರ್ಸೆಂಟೇಜ್ ಆಫ್ ಪೀಪಲ್ ಡಯಾಬಿಟಿಸಿಂದ ನರಳ್ತಾ ಇದ್ದರು. ಸೊ ಹಾಗಾಗಿ ಹಾರ್ಟಿನ ಸಮಸ್ಯೆ ಬರ್ಬೋದು, ಬ್ರೈನ್ ಸಮಸ್ಯೆ, ಸ್ಟ್ರೋಕ್ ಬರೋರಲ್ಲಿ ಕೂಡ ಡಯಾಬಿಟಿಕ್ ಪೇಷಂಟ್ಸ್ ಏನಿದ್ದಾರೆ ಅದು ತುಂಬ ಜಾಸ್ತಿ ಇದ್ದಾರೆ. ಸೊ ಅದೇ ಥರ ಕಿಡ್ನಿ ಪ್ರಾಬ್ಲಮ್ಸ್ ನಾ ಹೇಳಿದಂಗೆ ಡಯಾಬಿಟಿಕ್ ನೆಫ್ರೋಪತಿ ಬರುವಂಥ ಸಾಧ್ಯತೆ ಇದೆ, ಡಯಾಬಿಟಿಕ್ ನ್ಯೂರೋಪತಿ ಬರುವಂಥ ಸಾಧ್ಯತೆ ಇದೆ, ಗ್ಯಾಸ್ಟ್ರೋಪ್ಯಾರಾಸಿಸ್ ಬರುವಂಥ ಅಂದರೆ ಡೈಜೆಷನ್ ಸರಿಯಾಗಿ ಡೈಜೆಸ್ಟಿವ್ ಸಿಸ್ಟಮನ್ನು ಅಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ, ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಸೆಕ್ಷುವಲ್ ವೀಕ್ನೆಸ್ ಬರುವಂಥ ಸಾಧ್ಯತೆ ಇದೆ, ಸ್ಕಿನ್ನ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಸೊ ಈ ಥರ ತುಂಬ ನಮ್ಮ ಬಾಡಿಯಲ್ಲಿ ಆಗುವಂಥ ಭಾಳಷ್ಟು ಕಾಂಪ್ಲಿಕೇಶನ್ಸ್ಗೆ ಈ ಡಯಾಬಿಟಿಸ್ ಮೆಲೈಟಿಸ್ ಅಥವಾ ಸಕ್ಕರೆ ಕಾಯಿಲೆ ಏನಿದೆ ಅದೊಂದು ಮುಖ್ಯ ಕಾರಣ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸನ್ನು ನಾವು ಹೇಗೆ ಪ್ರಿವೆಂಟ್ ಮಾಡಬಹುದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ನಮ್ಮ ಸೊಸೈಟಿಯಲ್ಲಿ ಜಾಸ್ತಿ ಕಂಡುಬರುವಂಥ ಡಯಾಬಿಟಿಸ್ ಏನಿದೆ ಅದಕ್ಕೆ ನಾವು ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಈ ಟೈಪ್ 2 ಡಯಾಬಿಟಿಸ್ ಅಂದರೆ ಜನರಲಿ ನಮಗೆಲ್ಲ ಮೇ ಬಿ ಅರೌಂಡ್ 30 ಇಯರ್ಸ್ ಆದಮೇಲೆ ಅಥವಾ 40 ಇಯರ್ಸ್ ಆದಮೇಲೆ ಸ್ವಲ್ಪ ಒಬೇಸಿಟಿ ಡೆವಲಪ್ ಆದಾಗ, ಹೊಟ್ಟೆ ಬೊಜ್ಜು ಜಾಸ್ತಿ ಆದಾಗೆಲ್ಲ ಬರುವಂಥ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಕಾಯಿಲೆಯಿಂದ ಬರುವಂಥ ಒಂದು ಸಮಸ್ಯೆ ಟೈಪ್ 2 ಡಯಾಬಿಟಿಸ್. ಸೊ ಇದರಲ್ಲಿ ಏನಾಗುತ್ತೆ, ಬಾಡಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿದರೂ ಕೂಡ ಅದು ಸರಿಯಾಗಿ ಕೆಲಸ ಮಾಡಲ್ಲ. ಬಾಡಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ರಕ್ತದಲ್ಲಿರುವಂಥ ಗ್ಲೂಕೋಸ್ ಏನಿದೆ ಅದು ಟ್ರಾನ್ಸ್ಪೋರ್ಟ್ ಆಗಲ್ಲ. ರಕ್ತದಲ್ಲಿ ನಾವು ಏನೇ ಆಹಾರ ತಗೊಂಡ್ರೂ ಕೂಡ ಅದು ಡೈಜೆಸ್ಟ್ ಆಗಿ ರಕ್ತಕ್ಕೆ ಗ್ಲೂಕೋಸ್ ಬಿಡುಗಡೆ ಆಗುತ್ತೆ. ಈ ರಕ್ತದಲ್ಲಿರುವಂಥ ಗ್ಲೂಕೋಸ್ ಸೆಲ್ಸ್ ಒಳಗೆ ಹೋಗಬೇಕು ಅಂದರೆ ಡಿಫ್ರೆಂಟ್ ಮೆಕ್ಯಾನಿಸಮ್ ಇದೆ. ಕೆಲವು ಸೆಲ್ಸ್ಗಳಿಗೆ ಇನ್ಸುಲಿನ್ ಬೇಕು ಅಂತಿಲ್ಲ. ನಮ್ಮ ಪ್ಯಾನ್ಕ್ರಿಯಾಸ್ ಅಲ್ಲಿ ಇರುವಂಥ ಸೆಲ್ ಇರ್ಬೋದು ಅಥವಾ ಬ್ರೈನ್ ಅಲ್ಲಿ ಇರುವಂಥ ಸೆಲ್ ಇರ್ಬೋದು, ಇದಕ್ಕೆಲ್ಲ ಇನ್ಸುಲಿನ್ ಡಿಪೆಂಡೆಂಟ್ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಅಲ್ಲ. ಸೊ ಹಾಗಾಗಿ ರಕ್ತದಲ್ಲಿ ಗ್ಲೂಕೋಸ್ ಇದ್ದರೆ ಇಮ್ಮಿಡಿಯೇಟ್ಲಿ ಅದರೊಳಗೆ ಹೋಗಲಿಕ್ಕೆ ಅಂದರೆ ಇಟ್ ವಿಲ್ ಟೇಕ್ ಆಫ್ ಇಟ್ಸ್ ಓನ್, ಅಂದರೆ ಸಡನ್ ಆಗಿ ಅದು ಈ ಬ್ರೈನ್ ಸೆಲ್ಸ್ ಇರ್ಬೋದು ಅಥವಾ ಪ್ಯಾನ್ಕ್ರಿಯಾಸ್ ಸೆಲ್ಸ್ ಒಳಗೆ ಹೋಗಲಿಕ್ಕೆ ಆಗುತ್ತೆ ಅದಕ್ಕೆ. ಬಟ್ ಕೆಲವು ಸೆಲ್ಸ್ಗೆ ಲೈಕ್ ಲಿವರಲ್ಲಿ ಇರುವಂಥ ಸೆಲ್ಸ್ ಇರ್ಬೋದು ಅಥವಾ ನಮ್ಮ ಮಸಿಲ್ ಸೆಲ್ಸ್ ಇರ್ಬೋದು ಅಥವಾ ನಮ್ಮ ಫ್ಯಾಟ್ ಸೆಲ್ಸ್ ಇರ್ಬೋದು, ಇದಕ್ಕೆಲ್ಲ ಗ್ಲೂಕೋಸ್ ರಕ್ತದಲ್ಲಿರುವಂಥ ಗ್ಲೂಕೋಸ್ ಒಳಗೆ ಹೋಗಬೇಕು ಅಂದರೆ ಇನ್ಸುಲಿನ್ ಬೇಕಾಗತ್ತೆ. ಸೊ ಯಾವಾಗ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗಲ್ವೋ ಅಥವಾ ನಮ್ಮ ಬಾಡಿಯಲ್ಲಿರುವಂಥ ಇನ್ಸುಲಿನ್ ಯಾವಾಗ ಸರಿಯಾಗಿ ಕೆಲಸ ಮಾಡಲ್ವೋ ನಮಗೆ ಟೈಪ್ 2 ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಹೆಚ್ಚಿಗೆ ಇದೆ. ಇನ್ನು ಈ ಸಕ್ಕರೆ ಕಾಯಿಲೆ ಇರೋವರಿಗೆ ಯಾಕೆ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗುತ್ತೆ ಅಂತ ಕೇಳಿದರೆ ಅದಕ್ಕೆ ಮೇನ್ ರೀಸನ್ ಏನಂದರೆ ನಾವು ಗ್ಲೈಕೇಷನ್ ಅಂತ ಹೇಳ್ತೀವಿ. ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚಿಗೆ ಇದ್ದಾಗ ಅದು ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಸೆಲ್ಸನ್ನು ಕೂಡ ಹಾಳು ಮಾಡುತ್ತೆ. ಅದಕ್ಕೆ ಒಂದು ಇಂಜುರಿ ಜನರೇಟ್ ಮಾಡುತ್ತೆ. ಸೊ ಹಾಗಾಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್, ತುಂಬ ವರ್ಷಗಳಿಂದ ಡಯಾಬಿಟಿಸ್ ಮೆಲೈಟಿಸ್ ಇದೆ, ಯಾವಾಗಲೂ ನಮ್ಮ ಬ್ಲಡ್ ಶುಗರ್ ಏನಿದೆ ಅದು ಜಾಸ್ತಿನೇ ಇದೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಇರುವಂಥ ಪ್ರತಿಯೊಂದು ಸೆಲ್ಸ್ ಕೂಡ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇನ್ಲಿ ಇದು ಎಫೆಕ್ಟ್ ಮಾಡುವಂಥದ್ದು ಯಾವುದಕ್ಕೆ ಅಂತ ಕೇಳಿದರೆ ರಕ್ತನಾಳಗಳಿಗೆ. ನಮ್ಗೆ ಗೊತ್ತು, ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಜೀವಕೋಶಕ್ಕೂ ಪೌಷ್ಟಿಕಾಂಶಗಳು ಬೇಕು, ಆಕ್ಸಿಜನ್ ಬೇಕು. ಸೊ ಈ ಎರಡೂ ಸಿಗಬೇಕು ಅಂದರೆ ಅದಕ್ಕಿರುವಂಥ ರಕ್ತ ಸಂಚಾರ ಸರಿಯಾಗಿರಬೇಕು. ಸೊ ಈ ಡಯಾಬಿಟಿಸ್ ಇದ್ದಾಗ ಏನಾಗುತ್ತೆ, ನಮ್ಮ ರಕ್ತನಾಳಗಳ ಒಳಗಿರುವಂಥ ಎಂಡೋಥೀಲಿಯಲ್ ಒಂದು ಡಿಸ್ಫಂಕ್ಷನ್ ಡೆವಲಪ್ ಆಗುತ್ತೆ. ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಮೇಷನ್ ಆದ ಕೂಡಲೇ ಏನಾಗುತ್ತೆ, ಬಾಡಿಯಲ್ಲಿರುವಂಥ ಡಿಫೆನ್ಸ್ ಆಕ್ಟಿವೇಟ್ ಆಗುತ್ತೆ. ಅದು ಅಲ್ಲಿ ಹೋಗಿ ಅಲ್ಲಿರುವಂಥ ಇನ್ಫ್ಲಮೇಷನ್ನ ರಿಪೇರಿ ಮಾಡುತ್ತೆ. ಅಲ್ಲೊಂದು ಸಣ್ಣ ಸ್ಕಾರ್ ಫಾರ್ಮೇಷನ್ ಆಗುತ್ತೆ. ಈ ಸ್ಕಾರ್ನ ನಾವೇನು ಹೇಳ್ತೀವಿ, ಅಥೆರೋಸ್ಕ್ಲಿರೋಟಿಕ್ ಪ್ಲೇಕ್ ಅಂತ ಹೇಳ್ತೀವಿ. ಈ ಪ್ರಾಸೆಸ್ಸನ್ನು ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಏನಾಗುತ್ತೆ, ಆ ಅಥೆರೋಸ್ಕ್ಲಿರೋಸಿಸ್ ಪ್ಲೇಕ್ ಏನಿದೆ
ಅದಕ್ಕೆ ನಮ್ಮ ಬಾಡಿಯಲ್ಲಿ ಇರುವಂಥ ಕೊಬ್ಬಿನ ಅಂಶ, ಅದು ಕೊಲೆಸ್ಟ್ರಾಲ್ ಅಂತ ನಾವೇನು ಹೇಳ್ತೀವಿ, ಅದು ಕೆಟ್ಟ ಕೊಲೆಸ್ಟ್ರಾಲ್ ಇದೆ, ನಿಮಗೆಲ್ಲ ಗೊತ್ತು, ಒಳ್ಳೆ ಕೊಲೆಸ್ಟ್ರಾಲ್ ಇದೆ. ಸೊ ಈ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಏನು, LDL ಅಂತ ನಾವು ಹೇಳ್ತೀವಿ, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್. ಸೊ ಇದರಲ್ಲಿ ಕೊಲೆಸ್ಟ್ರಾಲ್ನ ಅಂಶ ತುಂಬ ಜಾಸ್ತಿ ಇರುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ಈ ಏನೇನು ಸ್ಕಾರ್ ಫಾರ್ಮೇಷನ್ ಆಗಿದೆಯೋ ಅಲ್ಲಿಗೆ ಹೋಗಿ ಅಲ್ಲಿಗೆ ಕೊಲೆಸ್ಟ್ರಾಲ್ ಸಪ್ಲೈ ಮಾಡ್ತಾ ಇರುತ್ತೆ. ನಿಧಾನಕ್ಕೆ ಆ ಸ್ಕಾರ್ ದೊಡ್ಡಾಗಿ ಒಂದು ಬ್ಲಾಕ್ ಡೆವಲಪ್ ಆಗುತ್ತೆ. ಸೊ ಈ ಬ್ಲಾಕ್ ಎಲ್ಲಿ ಬೇಕಾದರೂ ಆಗ್ಬೋದು. ಅದು ನಮ್ಮ ಬ್ರೈನಲ್ಲಾದರೆ ನಮ್ಮ ಬ್ರೈನ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಇದೆ, ನಮ್ಮ ಹಾರ್ಟಲ್ಲಾದರೆ ನಮಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇದೆ, ನಮ್ಮ ಕಿಡ್ನಿಯಲ್ಲಾದರೆ ಕಿಡ್ನಿಗೆ ರಕ್ತ ಸಂಚಾರ ಕಡಿಮೆ ಆಗಿ ಕಿಡ್ನಿ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇದೆ. ಸೊ ನಮ್ಮ ನರಗಳಿಗೆ ಸಪ್ಲೈ ಮಾಡುವಂಥ ಸಣ್ಣ ರಕ್ತನಾಳಗಳಲ್ಲಿ ಕೂಡ ಇದೇ ಥರ ಸಣ್ಣ ಪ್ಲೇಕ್ ಫಾರ್ಮೇಷನ್ ಅಥವಾ ರಕ್ತ ಸರಿಯಾಗಿ ಹೋಗ್ತಾ ಇಲ್ಲ ಅಂದರೆ ಏನಾಗುತ್ತೆ, ನಮ್ಮ ನರಗಳಿಗೆ ಪೌಷ್ಟಿಕಾಂಶಗಳು ಸಿಗಲ್ಲ, ನಮಗೆ ಡಯಾಬಿಟಿಕ್ ನ್ಯೂರೋಪತಿ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ನೀವು ಡಯಾಬಿಟಿಕ್ ಪೇಷಂಟ್ಸ್, ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಕ್ ಪೇಷಂಟ್ಸ್ ಏನಿದ್ದಾರೆ, ಅವರು ಸರಿಯಾಗಿ ಶುಗರು ಕಂಟ್ರೋಲ್ ಮಾಡ್ತಾ ಇಲ್ಲ ಅಂದರೆ ಅವರ ಕಾಲುಗಳು ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ಕಾಲಿಂದು ಕಲರ್ ಏನಿದೆ ಅದು ಚೇಂಜ್ ಆಗಿರುತ್ತೆ. ಸೊ ಈ ಮೀನಖಂಡದ ಕೆಳಗಡೆ ಸ್ವಲ್ಪ ಡಾರ್ಕಿಶ್ ಕಲರ್ ಇದ್ದರೆ ಅದರ ಅರ್ಥ ಏನು, ನಮ್ಮ ಎಕ್ಸ್ಟ್ರಿಮಿಟೀಸ್ಗೆ, ಹಾರ್ಟಿಂದ ದೂರ ಇರುವ ಜಾಗ ಅದು. ಸೊ ಅಲ್ಲಿಗೆ ಸರಿಯಾಗಿ ರಕ್ತ ಸಂಚಾರ ಆಗ್ತಾ ಇಲ್ಲ, ಅಲ್ಲಿರುವಂಥ ಸಣ್ಣ ರಕ್ತನಾಳಗಳೇನಿದೆ ಅದರಲ್ಲಿ ಸರಿಯಾಗಿರುವಂಥ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸರ್ಕ್ಯುಲೇಷನ್ ಕಡಿಮೆ ಆದಾಗ ನಮ್ಮ ಬಾಡಿಯಲ್ಲಿರುವಂಥ ಯಾವುದೇ ಆರ್ಗನ್ಸ್ ಇರಲಿ, ಯಾವುದೇ ಜೀವಕೋಶ ಇರಲಿ, ಅದರ ಆರೋಗ್ಯ ಹಾಳಾಗುತ್ತೆ, ಅದು ವೀಕ್ ಆಗುತ್ತೆ, ಅದು ಸತ್ತೋಗುತ್ತೆ. ಸೊ ಇದರಿಂದಾನೇ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಇಷ್ಟೆಲ್ಲ ಜಾಸ್ತಿ ಕಂಡು ಬರೋದು. ಸೊ ನಾವು ಸರಿಯಾಗಿ ನಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಿ ನಾವು ಕರೆಕ್ಟಾಗಿರುವಂಥ, ನಾನು ಹೇಳ್ತೇನೆ ಈಗ ಏನೇನು ಆಹಾರಗಳು ನಾವು ತಗೊಂಡ್ರೆ ಈ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಮತ್ತು ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತಲೂ ನಾನು ಹೇಳ್ತೇನೆ. ಸೊ ಈ ಡಯಾಬಿಟಿಸನ್ನು ಕರೆಕ್ಟಾಗಿ ಪ್ರಿವೆಂಟ್ ಮಾಡಿದ್ರೆ ಈ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಏನಿದೆ ಅದರಿಂದ ಕಂಪ್ಲೀಟ್ಲಿ ದೂರ ಇರಲಿಕ್ಕೆ ಸಾಧ್ಯ. ನನಗೆ ಎಷ್ಟೋ ಪೇಷಂಟ್ಸ್ ಇದ್ದಾರೆ, ಈವನ್ ಟೈಪ್ 1 ಡಯಾಬಿಟಿಸ್ ಇದ್ದವರು ಇದ್ದಾರೆ, ಲಾಸ್ಟ್ 60 ಇಯರ್ಸಿಂದ ಇನ್ಸುಲಿನ್ ಮೇಲೆ ಡಿಪೆಂಡೆಂಟ್ ಆಗಿರೋರು ಇದ್ದಾರೆ, ಅವ್ರಿಗೆ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ. ಬಟ್ ಕೆಲವ್ರನ್ನ ನಾವು ನೋಡುವಾಗ ಡಯಾಬಿಟಿಸ್ ಸ್ಟಾರ್ಟ್ ಆಗಿ 1 or 2 ಇಯರ್ಸ್ ಅಷ್ಟೇ ಆಗಿರುತ್ತೆ, ದೇ ಗೆಟ್ ಆಲ್ ದ ಕಾಂಪ್ಲಿಕೇಶನ್ಸ್. ಇದರ ಅರ್ಥ ಏನು, ಅವರು ಸರಿಯಾಗಿ ಸಕ್ಕರೆ ಕಾಯಿಲೆ ಏನಂದ್ರೆ ಆ ಬ್ಲಡ್ ಶುಗರನ್ನು ಏನಿದೆ ಅದು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ಅವರ ಆಹಾರದಲ್ಲಿ ನಮ್ಮ ಜೀವಕೋಶಗಳಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಸರಿಯಾಗಿಲ್ಲ, ಅವರು ಸರಿಯಾಗಿ ವ್ಯಾಯಾಮ ಮಾಡ್ತಾ ಇಲ್ಲ. ಸೊ ಇದೆಲ್ಲ ಆಗುವಾಗ ಏನಾಗುತ್ತೆ, ನಮ್ಮ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಏನಿದೆ ಅದು ಬೇಗ ಡೆವಲಪ್ ಆಗುತ್ತೆ. ಯಾವುದೇ ಕಾಯಿಲೆ ನೀವು ನೋಡಿ, ಈಗ ಕೋವಿಡಲ್ಲಿ ಕೂಡ ಹೈಯೆಸ್ಟ್ ಡೆತ್ ಆಗಿದ್ದು ಡಯಾಬಿಟಿಕ್ ಪೇಷಂಟ್ಸ್ಗೆ ಆಗಿದೆ. ಒಂದು ಇನ್ಫೆಕ್ಷನ್ ಆದರೆ ಅದು ರಿಕವರ್ ಆಗೋದು ಕೂಡ ಡಯಾಬಿಟಿಕ್ ಪೇಷಂಟ್ಸ್ಗೆ ಭಾಳ ಸ್ಲೋ ಆಗುತ್ತೆ. ಕಾಲಲ್ಲಿ ಒಂದು ಗಾಯ ಆದರೆ ಅದು ಗುಣ ಆಗೋದು ಕೂಡ ಡಯಾಬಿಟಿಕ್ ಪೇಷಂಟ್ಸ್ಗೆ ಇಟ್ ಟೇಕ್ಸ್ ಮೋರ್ ಟೈಮ್. ಆ್ಯಂಡ್ ಯಾವುದೇ ಡಾಕ್ಟರ್ ಹತ್ರ ಹೋಗಿ ಬೇರೆ ಏನೇ ಕಾಯಿಲೆಗೆ ನೀವು ಹೋದರೂ ಕೂಡ ಡಾಕ್ಟರ್ ನಿಮ್ಮ ಹತ್ರ ಕೇಳುವಂಥ ಪ್ರಶ್ನೆ ಏನು, ನಿಮಗೆ ಸಕ್ಕರೆ ಕಾಯಿಲೆ ಪ್ರಾಬ್ಲಮ್ ಇದೆಯಾ ಅಥವಾ BP ಕಾಯಿಲೆ ಇದೆ ಅಂತ ಕೇಳೇ ಬಾಕಿ ಪ್ರೊಸೀಡ್ ಮಾಡ್ತಾರೆ. ಏನೇ ಮೆಡಿಸಿನ್ ಬರೆಯೋ ಮೊದಲು ಕೂಡ ಅವರದ್ದು ಎನ್ಕ್ವೈರ್ ಮಾಡ್ತಾರೆ. ಸೊ ಅದರ ಅರ್ಥ ಏನು, ಈ ಸಕ್ಕರೆ ಕಾಯಿಲೆ ಏನಿದೆ ಅದು ಬಂದರೆ ನಮ್ಮ ಓವರಾಲ್ ಇಮ್ಯುನಿಟಿ ಏನಿದೆ ಅದು ಕಡಿಮೆ ಆಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಸರಿಯಾದ ರೀತಿಯಲ್ಲಿ ಪೌಷ್ಟಿಕಾಂಶಗಳಿಲ್ಲ ಅಂದರೂ ಕೂಡ ನಮ್ಮ ಇಮ್ಯುನಿಟಿಗೆ ತುಂಬ ಹೊಡೆತ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಈ ಸಕ್ಕರೆ ಕಾಯಿಲೆನ ಕರೆಕ್ಟಾಗಿ ಕಂಟ್ರೋಲ್ ಮಾಡಿದರೆ ನಮ್ಮ ಸಕ್ಕರೆ ಕಾಯಿಲೆಯಿಂದ ಬರುವಂಥ ಈ ಡಯಾಬಿಟಿಸಿಂದ ಬರುವಂಥ ಎಲ್ಲ ಕಾಂಪ್ಲಿಕೇಶನ್ಸನ್ನು ಕೂಡ ನಮಗೆ ಕಂಪ್ಲೀಟ್ಲಿ ತಡೆಗಟ್ಟಲಿಕ್ಕೆ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್ ನೋಡುವಾಗ ನಮಗೆ ತುಂಬ ಬೇಜಾರಾಗುತ್ತೆ. ಅಂದರೆ ತುಂಬ ಯಂಗ್ ಏಜಲ್ಲೇ ಡಯಾಬಿಟಿಕ್ ನೆಫ್ರೋಪತಿ ಡೆವಲಪ್ ಆಗೋದವರು ಇದ್ದಾರೆ, ತುಂಬ ಯಂಗ್ ಏಜಲ್ಲೇ ಕಾರ್ಡಿಯಾಕ್ ಪ್ರಾಬ್ಲಮ್ ಡೆವಲಪ್ ಆದವರು ಇದ್ದಾರೆ. ಸೊ ಈ ಡಯಾಬಿಟಿಸ್ ಏನಿದೆ ಅದು ನಾವೊಂದು ಹೆರಿಡಿಟ್ರಿ ಫ್ಯಾಕ್ಟರ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದರೂ ಕೂಡ ನಮ್ಮ ಲೈಫ್ ಸ್ಟೈಲ್ ಡಿಸೀಸ್ ಅದು. ನಾವು ಎಷ್ಟೋ ವರ್ಷಗಳಿಂದ ಫಾಲೋ ಮಾಡಿರುವಂಥ ತಪ್ಪು ಆಹಾರ ಕ್ರಮದಿಂದಾನೇ, ತಪ್ಪು ಜೀವನ ಶೈಲಿಯಿಂದಾನೇ ಬಂದಿರುವಂಥ ಕಾಯಿಲೆ ಡಯಾಬಿಟಿಸ್ ಮೆಲೈಟಿಸ್. ಸೊ ಹೆರಿಡಿಟ್ರಿ ಫ್ಯಾಕ್ಟರ್ ಏನಿದೆ ದಟ್ ಈಸ್ ವೆರಿ ಸ್ಟ್ರಾಂಗ್, ಬಟ್ ಸ್ಟಿಲ್ ನಾವೊಂದು ಒಳ್ಳೆ ಆಹಾರ ಕ್ರಮ, ಒಳ್ಳೆ ಜೀವನ ಶೈಲಿ ಫಾಲೋ ಮಾಡಿದರೆ ಡಯಾಬಿಟಿಸ್ ಬರೋದನ್ನು ತಡೆಗಟ್ಟಲಿಕ್ಕೆ ಆಗುತ್ತೆ. ಬಟ್ ನಾವೆಲ್ಲ ಯೂಶ್ವಲಿ ಇನ್ಕ್ಲೂಡಿಂಗ್ ಮೀ, ನಮಗೊಂದು ಕಾಯಿಲೆ ಬರೋ ತನಕ ಅದರ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇರಲ್ಲ. ಕಾಯಿಲೆ ಬಂದ ಮೇಲೆ ಅಷ್ಟೇ ನಾವು ಇನ್ನೇನಾದರೂ ಮಾಡಬೇಕು, ನಮಗೆ ಇದರದ್ದು ಕಾಂಪ್ಲಿಕೇಶನ್ಸ್ ಬರಬಾರ್ದು ಅಂತ ಹೇಳಿ ನಾವೊಂದು ಸ್ಟ್ರಿಕ್ಟ್ ಆಗಿರುವಂಥ ಲೈಫನ್ನು ಲೀಡ್ ಮಾಡ್ತೀವಿ. ಸೊ ಡಯಾಬಿಟಿಸ್ ಬಂದ ಮೇಲೆ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು ಅಂದರೆ ರೆಗ್ಯುಲರ್ಲಿ ಬ್ಲಡ್ ಟೆಸ್ಟನ್ನು ಮಾಡಿ ನೋಡಬೇಕು. ನಮ್ಮ ಬ್ಲಡ್ ಶುಗರ್ ಏನಿದೆ ಅದು ಅಗದಿ ತುಂಬ ಕಂಟ್ರೋಲಲ್ಲಿ ಇದೆಯಾ ಅಂತ ನಾವು ಕನ್ಫರ್ಮ್ ಮಾಡಲೇಬೇಕು. ತುಂಬ ಜನ ನಮ್ಮ ಹತ್ರ ಹೇಳ್ತಾರೆ, ಸರ್ ನನ್ನ ಶುಗರ್ ಲೆವೆಲ್ ತುಂಬ ಕಂಟ್ರೋಲಲ್ಲಿದೆ, ಯಾವತ್ತೂ 200 ದಾಟಿ ಹೋಗಲಿಲ್ಲ ಅಂತ ಹೇಳ್ತಾರೆ. ಬಟ್ 200 ಆದರೂ ಕೂಡ ಅದೇನು ಒಳ್ಳೆ ಕಂಟ್ರೋಲ್ ಏನಲ್ಲ. ಸೊ ನಾವೇನು ಮಾಡಬೇಕು, ನಮ್ಮ ಬ್ಲಡ್ ಶುಗರ್ ಏನಿದೆ ಆದಷ್ಟು ನಾರ್ಮಲ್ ರೇಂಜಲ್ಲೇ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಖಾಲಿ ಹೊಟ್ಟೆಯಲ್ಲಿ ಲೆಸ್ ದ್ಯಾನ್ 120 ಅದು ಮೇಂಟೈನ್ ಮಾಡಬೇಕು. ತಿಂಡಿ ಆದಮೇಲೆ ಲೆಸ್ ದ್ಯಾನ್ 160 ಆದರೂ ಅದು ಮೇಂಟೈನ್ ಆಗಲೇಬೇಕು. ಈಗ ತುಂಬ ನಾರ್ಮಲ್ ಆಗಿ ನಿಮ್ಮ ಹತ್ರ ಎಕ್ಸಸೈಸ್ ಎಲ್ಲ ಮಾಡಿ ತುಂಬ ಆಹಾರ ಕಂಟ್ರೋಲ್ ಮಾಡಿ ಮಾಡಲಿಕ್ಕಾದ್ರಂತೂ ತುಂಬ ಒಳ್ಳೆಯದು. ಆ್ಯಂಡ್ ಇನಿಷಿಯಲ್ ಸ್ಟೇಜ್ ಆಫ್ ಡಯಾಬಿಟಿಸ್ ಏನಿದೆ ಅದರಲ್ಲಿ ನಾವು ಸ್ಟ್ರಿಕ್ಟ್
ಸ್ಟ್ರಿಕ್ಟ್ ಆಗಿರುವಂಥ ಒಂದು ಆಹಾರ ಒಂದು 6 ಮಂತ್ಸ್ ಫಾಲೋ ಮಾಡಿ ಅದರೊಟ್ಟಿಗೆ ಒಳ್ಳೆ ವ್ಯಾಯಾಮ ಕೂಡ ಮಾಡಿದರೆ ನಮಗೆ ಡಯಾಬಿಟಿಕ್ ರಿವರ್ಸಲ್ ಕೂಡ ಮಾಡಲಿಕ್ಕೆ ಸಾಧ್ಯ. ಬಟ್ ತುಂಬ ಜನರಿಗೆ ನಾವು ಈ ಡಯಟ್ ಪ್ಯಾಟರ್ನ್ ಎಲ್ಲ ಹೇಳಿದ ಕೂಡಲೇ ಏನಾಗುತ್ತೆ, ಡಯಾಬಿಟಿಕ್ ರಿವರ್ಸಲ್ ಬೇಡ, ನನಗೆ ಚೆನ್ನಾಗಿ ಫುಡ್ ತಗೋಬೇಕು ಅಂತಲೇ ಹೇಳ್ತಾರೆ ಅವರು. ಸೊ ಹಾಗಾಗಿ ಏನು ಮಾಡ್ಬೋದು, ಒಂದು ಸ್ಟ್ರಿಕ್ಟ್ ಆಗಿರೋ ಒಂದು ಡಯಟ್ ಪ್ಯಾಟರ್ನ್ನ ಫಾಲೋ ಮಾಡಿ ಶುಗರ್ ಲೆವೆಲನ್ನು ಹತೋಟಿಗೆ ನಾವು ಇಡಬೇಕು. ಸೊ ಯಾವಾಗಲೂ ನಮಗೊಂದು ಟೆಂಡೆನ್ಸಿ ಇದೆ, ನಾವು ಏನಾದರೂ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಹೋಗುವಾಗ ನಾವೇನು ಮಾಡ್ತೀವಿ, ಕಡಿಮೆ ತಿಂದ್ಕೊಂಡು ಹೋಗಿ ಚೆಕ್ ಮಾಡ್ತೀವಿ. ಸೊ ಆ ಥರ ಮಾಡಬಾರ್ದು. ರೆಗ್ಯುಲರ್ಲಿ ನೀವು HbA1c ಚೆಕ್ ಮಾಡಬೇಕು. HbA1c ಅಂದರೆ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಸೊ ತುಂಬ ಚೆನ್ನಾಗಿ ಬ್ಲಡ್ ಶುಗರ್ ಕಂಟ್ರೋಲ್ ಇದೆ ಅಂದರೆ ಈ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಏನಿದೆ ಅರೌಂಡ್ 6 to 6.5 ಒಳಗೇನೆ ನಾವು ಟ್ರೈ ಮಾಡಬೇಕು ಮೇಂಟೈನ್ ಮಾಡಲಿಕ್ಕೆ. ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂದರೆ ಅದರ ಅರ್ಥ ಏನು, ನಮ್ಮ ರಕ್ತದಲ್ಲಿ ನಮ್ಮ ಟೋಟಲ್ ಹಿಮೋಗ್ಲೋಬಿನ್ ಏನಿದೆ ಅದರಲ್ಲಿ ನಿಮ್ಮ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ 6 ಇದೆ ಅಂದರೆ ನಿಮ್ಮ ಟೋಟಲ್ ಹಿಮೋಗ್ಲೋಬಿನ್ ಏನಿದೆ ಅದರಲ್ಲಿ 6% ಹಿಮೋಗ್ಲೋಬಿನ್ ಕೆಲಸ ಮಾಡ್ತಾ ಇಲ್ಲ, ಅದು ಗ್ಲೈಕೇಷನ್ ಪ್ರೋಸೆಸ್ ಆಗಿದೆ, ಅದು ಹಾಳಾಗಿದೆ ಅಂತ ಅರ್ಥ. ಸೊ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ 10 ಇದ್ದರೆ ನಿಮ್ಮ ಟೋಟಲ್ ಹಿಮೋಗ್ಲೋಬಿನ್ ಏನಿದೆ ಅದರಲ್ಲಿ 10% ಹಾಳಾಗಿದೆ ಅಂತ ಅರ್ಥ. ಸೊ ಇದು ಪ್ರತಿ ದಿವಸ ಹೋಗಿ ಚೆಕ್ ಮಾಡಬೇಕು ಅಂತ ಇಲ್ಲ, 3 ತಿಂಗಳಿಗೆ ಒಮ್ಮೆ ಚೆಕ್ ಮಾಡಿದರೆ ಒಳ್ಳೆಯದು. ಯಾಕಂದರೆ 3 ತಿಂಗಳಲ್ಲಿ ನೋಡುವಾಗ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಒಂದು RBC ರಕ್ತ ಕಣ ಏನಿದೆ ಅದರದ್ದು ಲೈಫ್ ಸ್ಪ್ಯಾನ್ ಇರೋದು 3 to 4 ಮಂತ್ಸ್ ಇರುತ್ತೆ. ಸೊ ಹಾಗಾಗಿ 3 months ಒನ್ಸ್ ನಾವು ಏನು ಮಾಡಬೇಕು, HbA1c ಚೆಕ್ ಮಾಡಿ ನೋಡಬೇಕು. ದಟ್ ಇಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಇನ್ನು ಎರಡನೇದು, ರೆಗ್ಯುಲರ್ ಆಗಿ ನಾವು ನಮ್ಮ ಬಾಡಿದು ಇನ್ಫ್ಲಮೇಟರಿ ಮಾರ್ಕರ್ಸನ್ನು ಚೆಕ್ ಮಾಡಬೇಕು. ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂದರೆ ESR ಇರ್ಬೋದು, CRP ಇರ್ಬೋದು, ಅಥವಾ HCRP ಅಂತ ಇದೆ. ಸೊ ಈ ಥರ ಇನ್ಫ್ಲಮೇಟರಿ ಮಾರ್ಕರ್ಸ್ ಚೆಕ್ ಮಾಡಿದಾಗ ನಮ್ಮ ಬಾಡಿದು ಇನ್ಫ್ಲಮೇಷನ್ ಎಷ್ಟಿದೆ, ಇನ್ಫ್ಲಮೇಷನ್ ಲೆವೆಲ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಸಕ್ಕರೆ ಕಾಯಿಲೆಯಲ್ಲಿ ನಮಗೆ ಬರುವಂಥ ಎಲ್ಲ ಕಾಂಪ್ಲಿಕೇಶನ್ಸ್ಗೂ ಮೇನ್ ರೀಸನ್ ಈಸ್ ಇನ್ಫ್ಲಮೇಷನ್. ನಮಗೆ ಯಾವುದೇ ಕಾಯಿಲೆಗಳು ನೋಡಿ, ಕಾರ್ಡೈಟಿಸ್, ನೆಫ್ರೈಟಿಸ್, ನ್ಯೂರೈಟಿಸ್, ಈ ಐಟಿಸ್ ಇರೋದೆಲ್ಲ ಇನ್ಫ್ಲಮೇಷನ್. ಇನ್ನು ನಾವೇನು ಮಾಡಬೇಕು, ಒಂದು ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡಿಕೊಂಡು ನಮ್ಮ ಎಲ್ಲ ಕೊಲೆಸ್ಟ್ರಾಲ್ HDL ಒಳ್ಳೆ ವ್ಯಾಲ್ಯೂಸನ್ನು ಮೇಂಟೈನ್ ಮಾಡಬೇಕು. ಅಟ್ಲೀಸ್ಟ್ ಅಬೌವ್ 50 HDLನ ಮೇಂಟೈನ್ ಮಾಡಬೇಕು. LDL ಲೆವೆಲ್ಸ್ ಏನಿದೆ ಆದಷ್ಟು ಕಡಿಮೆ 100 ಒಳಗೇನೆ ನಾವು ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ನೋಡಬೇಕು. ನಮ್ಮ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಏನಿದೆ ಅದು ಲೆಸ್ ದ್ಯಾನ್ 150 ಮೇಂಟೈನ್ ಮಾಡಲಿಕ್ಕೆ ನಾವು ನೋಡಬೇಕು. ಸೊ ಇದನ್ನೆಲ್ಲ ನಾವು ರೆಗ್ಯುಲರ್ಲಿ ಚೆಕ್ ಮಾಡಿ ನೋಡಬೇಕು. ಇದರೊಟ್ಟಿಗೆ ಮೂತ್ರ ತಪಾಸಣೆ ರೆಗ್ಯುಲರ್ ಆಗಿ ಮಾಡಬೇಕು. ಮೂತ್ರ ತಪಾಸಣೆ ಮಾಡೋದು ಯಾಕೆ ಅಂದರೆ ನಮ್ಮ ಮೂತ್ರದಲ್ಲಿ ಏನಾದರೂ ಪ್ರೋಟೀನ್ ಹೋಗ್ತಾ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು. ನಮಗೆಲ್ಲ ಗೊತ್ತು ಡಯಾಬಿಟಿಕ್ ನೆಫ್ರೋಪತಿ ಇಸ್ ಒನ್ ಆಫ್ ದ ಮೇಜರ್ ಕಾಂಪ್ಲಿಕೇಶನ್ ಆಫ್ ಡಯಾಬಿಟಿಸ್. ಬಟ್ ಡಯಾಬಿಟಿಕ್ ನೆಫ್ರೋಪತಿ ಇದೆಯಾ ಇಲ್ವಾ ಅಂತ ನಾವು ಯೂಶಲಿ ಚೆಕ್ ಮಾಡೋದು ರಕ್ತ ತಪಾಸಣೆ ಮಾಡಿ ನೋಡ್ತಾರೆ, ಅದರಲ್ಲಿರೋ ಕ್ರಿಯಾಟಿನಿನ್ ಲೆವೆಲ್ ನೋಡ್ತಾರೆ. ಬಟ್ ಕಿಡ್ನಿದು ಒಂದು 60% ಹಾಳಾದ ಮೇಲೆ ಮಾತ್ರ ಈ ಕ್ರಿಯಾಟಿನ್ ಲೆವೆಲ್ ಏನಿದೆ ಅದು ನಿಧಾನಕ್ಕೆ ಕ್ರೀಪಪ್ ಆಗುತ್ತೆ, ಅಂದರೆ ತುಂಬ ನಿಧಾನಕ್ಕೆ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕು ಅಂತ ಇಲ್ಲ. ಸೊ ಇನಿಷಿಯಲಿ ಕಿಡ್ನಿಗೆ ಏನಾದರೂ ಹೊಡೆತ ಆದರೆ ಏನಾಗುತ್ತೆ, ನಮ್ಮ ಮೂತ್ರದಲ್ಲಿ ಪ್ರೋಟೀನ್ ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಯೂರಿನ್ ಟೆಸ್ಟ್ ಮಾಡಿ ಅದರಲ್ಲಿ ಯೂರಿನ್ ಆಲ್ಬುಮಿನ್ಯೂರಿಯಾ ಅಂತ ನಾವು ಹೇಳ್ತೀವಿ, ಆಲ್ಬುಮಿನ್ಯೂರಿಯಾ ಇದೆಯಾ ಅಂತ ನಾವು ನೋಡಬೇಕು. ಸೊ ಈ ಥರ ಟೆಸ್ಟ್ಗಳನ್ನು ನಾವು ಫಸ್ಟ್ ಮಾಡಿ ನೋಡಿದರೆ ನಮಗೆ ಮುಂದೆ ಬರಲಿಕ್ಕಿರುವಂಥ ಕಾಂಪ್ಲಿಕೇಶನ್ಸನ್ನು ಬೇಗ ತಡೆಗಟ್ಟಲಿಕ್ಕೆ ಸಾಧ್ಯ. ಸೊ ರೆಗ್ಯುಲರ್ ಆಗಿ ಬ್ಲಡ್ ಟೆಸ್ಟ್ ಮಾಡಿ ನೋಡಿ ನಮ್ಮ ಬ್ಲಡ್ ಶುಗರ್ನ ನಾರ್ಮಲ್ ಆಗಿ ಮೇಂಟೈನ್ ಮಾಡೋದು ಮತ್ತು ನಮ್ಮ ಬಾಡಿಯಲ್ಲಿರೋದು ಇನ್ಫ್ಲಮೇಟರಿ ಮಾರ್ಕರ್ಸನ್ನು ನಾರ್ಮಲ್ ಆಗಿ ಮೇಂಟೈನ್ ಮಾಡೋದು, ನಮ್ಮ ಕಿಡ್ನೀಸು ಬಾಕಿ ಇರುವಂಥ ಆರ್ಗನ್ಸು ಸೇಫ್ ಆಗಿದೆ ಅಂತ ಕನ್ಫರ್ಮ್ ಮಾಡೋದು ಇಸ್ ದ ಫಸ್ಟ್ ಸ್ಟೆಪ್. ಸೊ ಎರಡನೇ ಸ್ಟೆಪ್ ಏನಂದರೆ ಆಹಾರ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಮಗೆಲ್ಲ ಗೊತ್ತು. ಆ್ಯಂಡ್ ಡಯಾಬಿಟಿಸ್ ಇರೋವರಿಗೆ ದ ಬೆಸ್ಟ್ ಫುಡ್ ಯಾವುದು ಅಂತ ಕೇಳಿದರೆ ಫ್ಯಾಟಿ ಫುಡ್ ಅಂತ ಹೇಳ್ತೀವಿ. ಒಳ್ಳೆ ಕೊಬ್ಬಿರುವಂಥ ಆಹಾರ ನಾವು ಚೆನ್ನಾಗಿ ತಗೋಬೇಕು. ಒಳ್ಳೆ ಕೊಬ್ಬಿರುವಂಥ ಆಹಾರ ತಗೊಂಡಾಗ ಮಾತ್ರ ಅದಕ್ಕೆ ಇನ್ಸುಲಿನ್ ಡಿಪೆಂಡೆನ್ಸಿ ಇಲ್ಲ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕಾಯಿಲೆ ಬರಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದರೆ ನಾವು ತಗೊಳ್ಳೋಂಥ ಆಹಾರದಲ್ಲಿ ಇರುವಂಥ ಕಾರ್ಬೋಹೈಡ್ರೇಟ್ ಅಥವಾ ಗ್ಲೂಕೋಸ್ನ ಅಂಶ. ಇಷ್ಟೆಲ್ಲ ತುಂಬ ರೈಸು ಅಥವಾ ತುಂಬ ಚಪಾತಿ ಅಥವಾ ತುಂಬ ರೋಟಿ ಅಥವಾ ತುಂಬ ರಾಗಿ ಎಲ್ಲ ತಿಂದಾಗ ನಮ್ಮ ರಕ್ತಕ್ಕೆ ಸಡನ್ಲಿ ನಮಗೆ ಎಷ್ಟು ನೆಸೆಸಿಟಿ ಇದೆಯೋ, ಎಷ್ಟು ಬೇಕೋ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಗ್ಲೂಕೋಸ್ ಬಿಡುಗಡೆ ಆಗುತ್ತೆ. ಸೊ ಇಷ್ಟೆಲ್ಲ ಗ್ಲೂಕೋಸನ್ನು ಮ್ಯಾನೇಜ್ ಮಾಡಬೇಕು ಅಂದರೆ ಅಷ್ಟೇ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅಷ್ಟೇ ಇನ್ಸುಲಿನ್ ರಿಪೀಟೆಡ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇರುವಾಗ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕಾಯಿಲೆ ಬರುತ್ತೆ, ನಮ್ಮ ಡಯಾಬಿಟಿಸ್ ಸ್ಟಾರ್ಟ್ ಆಗುತ್ತೆ. ಮತ್ತು ನಾವು ಇದೇ ತಪ್ಪನ್ನು ಫಾಲೋ ಮಾಡುವಾಗ ಏನಾಗುತ್ತೆ, ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ, ನಮ್ಮ ಮೆಡಿಸಿನ್ ಡೋಸೇಜ್ ಜಾಸ್ತಿ ಆಗ್ತಾ ಹೋಗ್ತದೆ, ನಿಧಾನಕ್ಕೆ ನಮಗೆ ಇನ್ಸುಲಿನ್ ಬೇಕು, ಇಂಜೆಕ್ಷನ್ಸ್ ಬೇಕು ಅಂತ ಒಂದು ಕಂಡೀಷನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಒಳ್ಳೆ ಕೊಬ್ಬಿರುವಂಥ ಆಹಾರ ತಗೊಂಡಾಗ ಅದು ಡೈಜೆಸ್ಟ್ ಆದರೆ ಫ್ಯಾಟಿ ಆಸಿಡ್ ಹೆಚ್ಚಿಗೆ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ನಮಗೆ ಇನ್ಸುಲಿನ್ ಅಷ್ಟೊಂದು ಡಿಪೆಂಡೆನ್ಸಿ ಇಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಒಳ್ಳೆ ಫ್ಯಾಟಿ ಫುಡ್ ಅಂದರೆ ನಿಮ್ಮ ಆಹಾರದಲ್ಲಿ ರೆಗ್ಯುಲರ್ಲಿ ನಾವು ನಟ್ಸನ್ನು ಇನ್ಕ್ಲೂಡ್ ಮಾಡಬೇಕು. ನಟ್ಸಲ್ಲಿ ಒಳ್ಳೆ ಫ್ಯಾಟ್ ಸಿಗುತ್ತೆ. ಅದೇ ಥರ ನಮಗೆ ಬೇಕಾಗಿರುವಂಥ ಭಾಳಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ನಮಗೆ ಸಿಗುತ್ತೆ. ಎರಡನೇದು, ನಮ್ಮ ಆಹಾರದಲ್ಲಿ ರೆಗ್ಯುಲರ್ಲಿ ಸೊಪ್ಪುಗಳನ್ನು ನಾವು ಮ್ಯಾಕ್ಸಿಮಮ್ ಬಳಸಬೇಕು. ಸೊಪ್ಪುಗಳು ತಗೊಂಡ್ರೆ ಇರುವಂಥ ಅಡ್ವಾಂಟೇಜ್ ಏನಂದರೆ ನಮಗೆ ಬೇಕಾಗಿರುವಂಥ ಮೇನ್ ವೈಟಮಿನ್ಸ್ ಏನಿದೆ ಅದು ಮೆಗ್ನೀಷಿಯಮ್ ಇರ್ಬೋದು, ಲೈಕ್ ಜಿಂಕ್ ಇರ್ಬೋದು, ಅಥವಾ ಐರನ್ ಇರ್ಬೋದು, ಅಥವಾ ನಾರಿನಂಶ. ಫೈಬರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಡಯಾಬಿಟಿಕ್ ಪೇಷಂಟ್ಸಲ್ಲಿ. ಸೊ ನಾರಿನಂಶ ಚೆನ್ನಾಗಿ ಸಿಗುತ್ತೆ, ವೈಟಮಿನ್ ಕೆ ಸಿಗುತ್ತೆ, ಎಲ್ಲ ವೈಟಮಿನ್ಸ್, ವೈಟಮಿನ್ ಎ ಸಿಗುತ್ತೆ, ಬೀಟಾ ಕ್ಯಾರೋಟಿನ್ ಸಿಗುತ್ತೆ. ಸೊ ಇದೆಲ್ಲ ನಮಗೆ ಸಫಿಷಿಯೆಂಟ್ ಆಗಿ ಸಿಕ್ಕಿದಾಗ
ನಮ್ಮ ಜೀವಕೋಶಗಳದ ಆರೋಗ್ಯ, ಆ ಜೀವಕೋಶಗಳು ನರಗಳದ್ದು ಇರಲಿ, ಮಸಿಲ್ಸ್ ಇರಲಿ, ಬ್ರೈನ್ ಇರಲಿ, ಯಾವುದೇ ಇರಲಿ, ಆ ಜೀವಕೋಶಗಳ ಆರೋಗ್ಯ ಚೆನ್ನಾಗಾಗುತ್ತೆ. ಯಾಕೆಂದರೆ ಅದಕ್ಕೆ ಎಷ್ಟು ನ್ಯೂಟ್ರಿಯೆಂಟ್ಸ್ ಬೇಕೋ, ಎಷ್ಟು ಪೌಷ್ಟಿಕಾಂಶಗಳು ಬೇಕೋ ಅದಕ್ಕಿಂತ ಎಷ್ಟೋ ಪಟ್ಟು ಪೌಷ್ಟಿಕಾಂಶಗಳು ನಮಗೆ ರೆಗ್ಯುಲರ್ಲಿ ಸಿಗ್ತಾ ಇದೆ. ಈ ಥರದ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು ಅಥವಾ ಬಾಕಿ ಇರುವಂಥ ತರಕಾರಿಗಳಿರ್ಬೋದು, ಅದು ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ನಮಗೆ ಬೇಕಾದಷ್ಟು ವೈಟಮಿನ್ ಸಿಗುತ್ತೆ. ವೈಟಮಿನ್ ಸಿ ಒನ್ ಆಫ್ ದ ಮೇನ್ ಆ್ಯಂಟಿ ಆಕ್ಸಿಡೆಂಟ್. ನಮಗೆಲ್ಲ ಗೊತ್ತು ವೈಟಮಿನ್ ಸಿ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ನಮ್ಮ ಬಾಡಿಯಲ್ಲಿರುವಂಥ ಜೀವಕೋಶಗಳು ಪ್ರೊಟೆಕ್ಟ್ ಆಗಬೇಕು ಅಂದರೆ ಈ ವೈಟಮಿನ್ ಸಿ ಸಫಿಷಿಯೆಂಟ್ ಆಗಬೇಕು. ನಾವು ರೆಗ್ಯುಲರ್ಲಿ ಡಯಾಬಿಟಿಸ್ ಪೇಷಂಟ್ಸ್ ಏನು ಮಾಡ್ಬೋದು, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತಲ್ಲ, ಒಂದು 2 ನೆಲ್ಲಿಕಾಯಿ ಹಾಕಿ ಒಂದು ಜ್ಯೂಸ್ ಮಾಡ್ಬೋದು. ಆ ಜ್ಯೂಸಿಗೆ ನೀವು ಒಂದು ಚಮಚ ಅಗಸೆ ಬೀಜ ಹಾಕ್ಬೋದು. ಅಗಸೆ ಬೀಜ ಹಾಕಿದರೆ ಅದರಲ್ಲಿ ಕೂಡ ಒಳ್ಳೆ ಫ್ಯಾಟ್ ಇದೆ, ನಮಗೆ ಬೇಕಾಗಿರುವಂಥ ನ್ಯೂಟ್ರಿಯನ್ಸ್ ಚೆನ್ನಾಗಿ ಸಿಗುತ್ತೆ. ಟು ಎ ಸರ್ಟನ್ ಎಕ್ಸ್ಟೆಂಟ್ ಅದರಲ್ಲಿ ಸ್ವಲ್ಪ ಒಮೆಗಾ 3 ಫ್ಯಾಟಿ ಆಸಿಡ್ ಕೂಡ ಸಿಗುತ್ತೆ. ಅದೇ ಥರ ಬೇಕಾದರೆ ಅಗಸೆ ಬೀಜ ಬದಲು ನೀವು ಚಿಯಾ ಸೀಡ್ಸ್ ಹಾಕ್ಬೋದು. ಚಿಯಾ ಸೀಡ್ಸ್ ಇಸ್ ಆಲ್ಸೋ ವೆರಿ ಗುಡ್. ಅದೇ ಥರ ನೀವು ಅದಕ್ಕೆ ಬೇಕಾದ್ರೆ ಪಂಪ್ಕಿನ್ ಸೀಡ್ಸ್ ಹಾಕೋಬೋದು, ಅದರಲ್ಲಿ ಕೂಡ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿದೆ. ಸೊ ಡಯಾಬಿಟಿಕ್ ಪೇಷಂಟ್ಸ್ ಏನು ಮಾಡಬೇಕು, ಬೆಳಿಗ್ಗೆ ನಮ್ಮ ಬಾಡಿಗೆ ರಿಕ್ವೈರ್ಮೆಂಟ್ ಇರುವಂಥ ಎಲ್ಲ ಪೌಷ್ಟಿಕಾಂಶಗಳು ಸಫಿಷಿಯೆಂಟ್ ಆಗಿ ಸಿಗುವಂಥ ಒಂದು ಮೇನ್ ಕೋರ್ಸ್, ಒಂದು ಮೇನ್ ಆಹಾರ ನಾವು ತಗೋಬೇಕು. ಅದು ಈ ಗ್ರೀನ್ ಜ್ಯೂಸನ್ನು ಪ್ರಿಪೇರ್ ಮಾಡಿ ಕುಡಿದು ಒನ್ ಆಫ್ ದ ಬೆಸ್ಟ್. ಡಯಾಬಿಟಿಕ್ ಮ್ಯಾಕ್ಸಿಮಮ್ ಕಾಂಪ್ಲಿಕೇಶನ್ಸನ್ನು ನಮಗೆ ಇದರಿಂದ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಎಷ್ಟೋ ಡಯಾಬಿಟಿಕ್ ಪೇಷಂಟ್ಸ್ ನನ್ನ ಹತ್ರ ಹೇಳ್ತಾರೆ, ಈ ಥರ ಫುಡ್ ತಗೊಂಡ್ಮೇಲೆ ನನಗೆ ತುಂಬ ಎನರ್ಜಿ ಬಂದಿದೆ, ನನಗೆ ಒಂದು ಡ್ರೌಸಿನೆಸ್ ಅನಿಸ್ತಾ ಇಲ್ಲ, ಪದೇ ಪದೇ ಮೂತ್ರ ಮಾಡಬೇಕು ಅಂತ ಅನಿಸ್ತಾ ಇಲ್ಲ, ನನ್ನ ಕಾಂಪ್ಲಿಕೇಶನ್ಸ್ ಎಲ್ಲ ಕಮ್ಮಿ ಆಗಿದೆ ಅಂತ ಎಷ್ಟೋ ಜನ ಹೇಳ್ತಾರೆ. ಸೊ ನಾವೇನು ಮಾಡಬೇಕು, ಈ ಥರ ನ್ಯೂಟ್ರಿಯೆಂಟ್ಸ್ ಇರುವಂಥ ಆಹಾರಗಳನ್ನು ಹೆಚ್ಚಿಗೆ ತಗೋಬೇಕು. ಅದೇ ಥರ ಮತ್ತೊಂದು ಒಳ್ಳೆ ಫುಡ್ ಯಾವುದು ಅಂತ ಕೇಳಿದರೆ, ರೆಗ್ಯುಲರ್ಲಿ ಅವರು ಮೀನುಗಳನ್ನು ತಗೋಬೋದು. ಒಳ್ಳೆ ಫ್ಯಾಟಿ ಫಿಶ್ಗಳು, ಅದು ತಾರ್ಲೆ ಇರ್ಬೋದು, ಬಂಗಡೆ ಇರ್ಬೋದು, ಈ ಥರ ಮೀನುಗಳು ತಗೊಂಡಾಗ ಅವರಿಗೆ ಸಫಿಷಿಯೆಂಟ್ ಆಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಮತ್ತು ಪ್ರೋಟೀನ್ ಕೂಡ ನಮಗೆ ತುಂಬ ಒಳ್ಳೆಯದು. ನಮ್ಮ ಮಸಿಲ್ ಡೆವಲಪ್ ಆಗಬೇಕು ಅಂದರೆ ಪ್ರೋಟೀನ್ ಬೇಕು. ನಾನು ಫಸ್ಟ್ ಹೇಳಿದ್ದೇನೆ, ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ಗ್ಲೂಕೋಸ್ ಸರಿಯಾಗಿ ಟ್ರಾನ್ಸ್ಪೋರ್ಟ್ ಆಗದೇ ಇದ್ದಾಗ ಬರುವಂಥ ಸಮಸ್ಯೆ ಡಯಾಬಿಟಿಕ್ ಮೆಲೈಟಿಸ್. ಸೊ ಆ ಗ್ಲೂಕೋಸ್ ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗಬೇಕು, ಐದರ್ ಅದು ಫ್ಯಾಟಿಗೆ ಹೋಗಬೇಕು. ಫ್ಯಾಟ್ ಟಿಶ್ಯೂಗೆ ಹೋದರೆ ಏನಾಗುತ್ತೆ, ಅಲ್ಲಿ ಅದು ಸ್ಟಾಕ್ ಆಗುತ್ತೆ, ನಮ್ಮ ಬೊಜ್ಜು ಜಾಸ್ತಿ ಆಗುತ್ತೆ. ಲಿವರಿಗೆ ಹೋದರೆ ಏನಾಗುತ್ತೆ, ಅಲ್ಲಿ ಅದು ಸ್ಟಾಕ್ ಆಗುತ್ತೆ, ನಮಗೆ ಫ್ಯಾಟಿ ಲಿವರ್ ಡೆವಲಪ್ ಆಗುತ್ತೆ. ಬಟ್ ಅದು ಮಸಿಲ್ಸ್ಗೆ ಹೋದರೆ ಏನಾಗುತ್ತೆ, ಮಸಿಲ್ಸಲ್ಲಿ ಅದು ಖರ್ಚಾಗುತ್ತೆ, ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಮಸಿಲ್ಸನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು. ಮಸಿಲ್ಸ್ ಇಂಪ್ರೂವ್ ಆಗಬೇಕು ಅಂದರೆ ನಾವು ಸಫಿಷಿಯೆಂಟ್ ಆಗಿ ಪ್ರೋಟೀನ್ ಇರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಪ್ರೋಟೀನ್ ಇರುವಂಥ ಆಹಾರ ಸೇವಿಸಿದರೆ ಅಷ್ಟೇ ಆಗಲ್ಲ, ಅದರೊಟ್ಟಿಗೆ ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡಿದಾಗ ಮಾತ್ರ ನಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಟ್ರಾನ್ಸ್ಪೋರ್ಟೇಷನ್ಗೆ ಇನ್ಸುಲಿನ್ ಡಿಪೆಂಡೆನ್ಸಿ ಇರಲ್ಲ. ಇನ್ಸುಲಿನ್ ಇಲ್ಲದೆ ನಮ್ಮ ಗ್ಲೂಕೋಸ್ ಏನಿದೆ ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡುವಾಗ, ಎಕ್ಸಸೈಸ್ ಅಂದರೆ ಸುಮ್ಮನೆ ವಾಕಿಂಗ್ ಅಷ್ಟೇ ಅಲ್ಲ, ನಾನು ಹೇಳ್ತಾ ಇದ್ದು ರೆಗ್ಯುಲರ್ಲಿ ವೆಯ್ಟ್ ಟ್ರೈನಿಂಗ್ ಮಾಡಿದಾಗ ಏನಾಗುತ್ತೆ, ಮಸಿಲ್ ಬಲ್ಕ್ ಜಾಸ್ತಿ ಆಗುತ್ತೆ, ಮಸಿಲ್ಸ್ ಫೈಬರ್ಸ್ ಜಾಸ್ತಿ ಆಗುತ್ತೆ. ಸೊ ಮಸಿಲ್ಸ್ ಆರ್ ಲೈಕ್ ವರ್ಕರ್ಸ್. ನಾವು ತಗೊಳ್ಳೋಂಥ ಆಹಾರದಲ್ಲಿರುವಂಥ ಗ್ಲೂಕೋಸ್ ಇರ್ಬೋದು, ಅದರಲ್ಲಿರುವಂಥ ಬಾಕಿ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಇದೆಲ್ಲ ಹೋಗೋದು ಎಲ್ಲಿಗೆ, ಮಸಿಲ್ಸ್ಗೆ, ನಮ್ಮ ಬ್ರೈನಿಗೆ ಹೋಗುತ್ತೆ, ಬಾಕಿ ಇರೋ ಆರ್ಗನ್ಸಲ್ಲಿರುವಂಥ ಸೆಲ್ಸಿಗೆ ಹೋಗುತ್ತೆ. ಬಟ್ ಹೈಯೆಸ್ಟ್ ಹೋಗೋದ ಒಂದು ಸೋರ್ಸ್ ಏನಂದರೆ ಮಸಿಲ್ಸ್. ಸೊ ಮಸಿಲ್ಸ್, ಸ್ಕೆಲಿಟಲ್ ಮಸಿಲ್ ಜಾಸ್ತಿ ಆದಾಗ ನೀವು ಚೆನ್ನಾಗಿ ಆಹಾರ ತಗೊಂಡ್ರೂ ಕೂಡ ನಿಮ್ಮ ಬ್ಲಡ್ ಶುಗರ್ ಜಾಸ್ತಿ ಆಗಲ್ಲ. ಆ್ಯಂಡ್ ಎಕ್ಸಸೈಸ್ ಮಾಡುವಾಗ ಎಷ್ಟೇ ಬ್ಲಡ್ ಶುಗರ್ ಇದ್ದರೂ ಅದು ಇಮ್ಮಿಡಿಯೇಟ್ಲಿ ಡಿಸ್ಪರ್ಸ್ ಆಗುತ್ತೆ. ಸೊ ಎಕ್ಸಸೈಸ್ ಇಸ್ ಒನ್ ಆಫ್ ದ ವಂಡರ್ ಆ್ಯಕ್ಚುಲಿ. ಅದು ಚೆನ್ನಾಗಿ ನೀವು ರೆಗ್ಯುಲರ್ಲಿ ಡಯಾಬಿಟಿಕ್ ಎಕ್ಸಸೈಸ್ ಏನಿದೆ ಭಾಳ ಕಷ್ಟ ಏನಾಗಲ್ಲ. ನಾವು ಡೆವಲಪ್ ಮಾಡಿರೋದೊಂದು 10 ಎಕ್ಸಸೈಸ್ ಇದೆ, ಅದು ನೀವು ರೆಗ್ಯುಲರ್ಲಿ ನೀವು ಮಾಡಿದರೆ, ಅದರ ಬಗ್ಗೆ ಒಂದು ವೀಡಿಯೋ ಕೂಡ ನಾನು ಮಾಡಿದ್ದೇನೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದ್ರೆ ಕೊಡ್ತೇನೆ. ಆ ಎಕ್ಸಸೈಸ್ಗಳು ನೀವು ರೆಗ್ಯುಲರ್ಲಿ ವೆಯ್ಟ್ ತೊಗೊಂಡು ಮಾಡಿದರೆ ಒಂದು ಮಸಿಲ್ ಡೆವಲಪ್ ಆಗುತ್ತೆ, ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಕಂಪ್ಲೀಟ್ಲಿ ಪ್ರಿವೆಂಟ್ ಆಗುತ್ತೆ. ನಿಮಗೆ ಗೊತ್ತು, ಎಕ್ಸಸೈಸ್ ಮಾಡಿದಾಗ ಆ ಏರಿಯಾಕ್ಕೆ ರಕ್ತ ಸಂಚಾರ ಏನಿದೆ ಅದು ತುಂಬ ಜಾಸ್ತಿ ಆಗುತ್ತೆ. ಸೊ ಅಲ್ಲಿರುವಂಥ ಸೆಲ್ಸ್ಗೆ ಬೇಕಾಗಿರುವ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ನಮ್ಮ ಕಾಲಲ್ಲೆಲ್ಲ ಬರಲಿಕ್ಕಿರುವಂಥ ಈ ಕಪ್ಪು ಕಲರ್ ಡಿಸ್ಕಲರೇಷನ್ ಏನಿದೆ ಅದೆಲ್ಲ ನಮಗೆ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ನ ಕಂಪ್ಲೀಟ್ಲಿ ನಮಗೆ ಸ್ಟಾಪ್ ಮಾಡಲಿಕ್ಕೆ ಕೂಡ ಆಗುತ್ತೆ. ಇನ್ನು ನೆಕ್ಸ್ಟ್ ಅಂದರೆ, ಈಗ ನಾನ್ ವೆಜಿಟೇರಿಯನ್ಸ್ ಆದರೆ, ಈಗ ವೆಜಿಟೇರಿಯನ್ಸ್ ಕೂಡ ಮೊಟ್ಟೆ ತಿಂತಾರೆ, ರೆಗ್ಯುಲರ್ಲಿ ಮೊಟ್ಟೆ ಕನ್ಸ್ಯೂಮ್ ಮಾಡ್ಬೋದು. ಅದರಲ್ಲಿ ಒಳ್ಳೆ ಪ್ರೋಟೀನು ನಿಮಗೆ ಸಿಗುತ್ತೆ, ಅದರಲ್ಲಿರೋ ಕೋಳಿ ಎಗ್ ಯೋಕಲ್ಲಿರುವಂಥ ಒಳ್ಳೆ ಫ್ಯಾಟ್ ಕೂಡ ನಿಮಗೆ ಸಿಗುತ್ತೆ. ಸೊ ರೆಗ್ಯುಲರ್ಲಿ ಮೊಟ್ಟೆ ತಗೋಬೋದು. ನಾನ್ ವೆಜಿಟೇರಿಯನ್ಸ್ ಆದರೆ ಏನು ಮಾಡ್ಬೋದು, ಅವ್ರು ಚಿಕನ್, ಫಿಶ್ ಯಾವುದು ಬೇಕೋ ಅದು ತಗೋಬೋದು. ಆ್ಯಂಡ್ ನಾವು ಓವರಾಲ್ ನೋಡಬೇಕಾಗಿದ್ದೆ ಏನಂದರೆ, ನಿಮ್ಮ ಆಹಾರದ ಮೇಜರ್ ಪೋರ್ಷನ್ ಫ್ಯಾಟ್ ಇರಬೇಕು, ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟ್ ಏನಿದೆ ಅದು ಕಡಿಮೆ ನಾವು ತಗೋಬೇಕು. ಸೊ ಬೆಳಿಗ್ಗೆ ನೀವು ಒಂದು ಒಳ್ಳೆ ಗ್ರೀನ್ ಜ್ಯೂಸ್ ತಗೋಬೋದು, ಪ್ರೋಟೀನ್ ಇರುವಂಥ ಆಹಾರಗಳು ತಗೋಬೋದು, ನಟ್ಸ್ ತಗೋಬೋದು, ಸೀಡ್ಸ್ ತಗೋಬೋದು. ಮಧ್ಯಾಹ್ನ ಬೇಕಾದ್ರೆ ನೀವು ರೆಗ್ಯುಲರ್ ಊಟ ಏನಿದೆ ಅದನ್ನು ನೀವು ಮಾಡ್ಬೋದು. ಈವ್ನಿಂಗ್ ಮ್ಯಾಕ್ಸಿಮಮ್ ವೆಜಿಟೇಬಲ್ಸನ್ನು ನೀವು ತಗೊಳ್ಳಿ. ಆ ತರಕಾರಿಗಳನ್ನು ಬೇಯಿಸಿ ಬೇಕಾದ್ರೆ ಅದಕ್ಕೆ ತುಪ್ಪ ಎಲ್ಲ ಹಾಕಿ ತಗೊಂಡ್ರೆ ಏನಾಗುತ್ತೆ, ಎಲ್ಲ ನ್ಯೂಟ್ರಿಯೆಂಟ್ಸು ನಮಗೆ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಏನಿದೆ ಅದು ನಮಗೆ ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಲಿಕ್ಕೆ ಆಗುತ್ತೆ. ಇನ್ನು ನೆಕ್ಸ್ಟ್ ನಾವು ಮಾಡಬೇಕಾಗಿದೆ ಏನಂದರೆ, ಅಡಿಕ್ಷನ್ಸನ್ನು ಬಿಡಬೇಕು. ಎಷ್ಟೋ ಡಯಾಬಿಟಿಕ್ ಪೇಷಂಟ್ಸಲ್ಲಿ ನಾವು ನೋಡ್ತೀವಿ, ಯಾರಿಗೆ ಟೊಬ್ಯಾಕೋ ಅಡಿಕ್ಷನ್ ಇದೆ ಅವರಿಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ. ಇನ್ನು ಡಯಾಬಿಟಿಕ್ ಪೇಷಂಟ್ಸ್ ಯಾರು ಆಲ್ಕಹಾಲ್ ತಗೊಳ್ತಾರೋ ಅವ್ರದ್ದು ಶುಗರ್ ಕಂಟ್ರೋಲ್ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ. ಅಂದರೆ ತುಂಬ ಜಾಸ್ತಿ ಶುಗರ್ ಇರುತ್ತೆ. ಅವ್ರು ಆಲ್ಕಹಾಲ್ ಬಿಟ್ಟರೆ ಸಾಕು, ಅವರ ಶುಗರ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ. ಸೊ ನಾವು ಏನು ಮಾಡಬೇಕು ಅಂದರೆ, ನಮ್ಮ ರೆಗ್ಯುಲರ್ ಆಹಾರದಲ್ಲಿ
ಒಳ್ಳೆ ಬ್ಯಾಲೆನ್ಸ್ಡ್ ಆಗಿರುವಂಥ ಫುಡ್ ತಗೋಬೇಕು. ಈವನ್ ಡಯಾಬಿಟಿಸ್ ಡಯಟ್ ಬಗ್ಗೆ ನಾನು ವೀಡಿಯೋಸ್ ಮಾಡಿದ್ದೆ, ನೀವು ಬೇಕಾದ್ರೆ ನೋಡ್ಬೋದು, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಲ್ಲ. ಸೊ ಆ ಥರ ಆಹಾರವನ್ನು ತಗೋಬೇಕು. ಎಲ್ಲ ನ್ಯೂಟ್ರಿಯೆಂಟ್ಸ್ ಇರಬೇಕು, ಎಲ್ಲ ವೈಟಮಿನ್ಸು, ಎಲ್ಲ ಮಿನರಲ್ಸ್ ಇರುವಂಥ, ಎಲ್ಲ ನಾರಿನಾಂಶ ಕೂಡ ಚೆನ್ನಾಗಿರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡಬೇಕು, ಅಡಿಕ್ಷನ್ಸ್ ಬಿಡಬೇಕು. ಸೊ ಇಷ್ಟು ನಾವು ಮಾಡಿದರೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಏನಿದೆ ಅದು ನಮಗೆ ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.